ಇವತ್ತಿನ ಹೋರಾಟದ ಸಭೆಯ ಔಚಿತ್ಯವನ್ನು ಈಗಾಗಲೇ ಮಿತ್ರರು ಹೇಳಿದ್ದಾರೆ ಮಾತಾಡಿ. ಮೊನ್ನೆ ದಿನ ವಿಧಾನಸಭೆ ನಡೆಯುವಾಗ ಒಂದು ದ್ವೇಷ ಭಾಷಣದ ಬಗ್ಗೆ ಒಂದು ಬಿಲ್ಲನ್ನು ಕಾಯ್ದೆಯನ್ನ ತಂತು ಸರ್ಕಾರ. ಅದರ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಲಿಕ್ಕೆ ನಾವು ಎಲ್ಲ ಪ್ರಿಪೇರ್ ಆಗಿ ಹೋಗಿದ್ವಿ. ಆದರೆ ಒಂದು ಸಣ್ಣ ಗಲಾಟೆ ಆಯಿತು. ಆ ಗಲಾಟೆಯನ್ನು ನೆಪ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಈ ಬಿಲ್ಲನ್ನು ಮಂಜೂರು ಮಾಡ್ಕೊಂಡು ಹೋಗ್ಬಿಡ್ತು. ಅವರಿಗೆ ಮೆಜಾರಿಟಿ ಇದೆ. ಬಹಳಷ್ಟು ಜನ ಅವರ ಪಕ್ಷದವರು ಕೂಡ ಇದಕ್ಕೆ ವಿರುದ್ಧ ಇದ್ರು. ಚರ್ಚೆಗೆ ಅವಕಾಶ ಕೊಟ್ಟಿದ್ರೆ ಖಂಡಿತವಾಗೂ ಜನಕ್ಕೆ ಒಂದು ಮೆಸೇಜ್ ಹೋಗ್ತಿತ್ತು, ಜನಕ್ಕೆ ತಿಳುವಳಿಕೆ ಆಗ್ತಿತ್ತು. ಇವತ್ತು ಮೀಡಿಯಾದಲ್ಲಿ ಎಷ್ಟು ಬಂದಿದೆ ಅಷ್ಟೇ ಗೊತ್ತು ಜನರಿಗೆ. ಅಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅಲ್ಲೇನೆ ಈ ಬಿಲ್ ಪಾಸ್ ಮಾಡೋದ್ರಲ್ಲೇ ಪ್ರಜಾತಂತ್ರವನ್ನ ಮುರಿದು ತೆಗೆದಿದ್ದಾರೆ. ಚರ್ಚೆ ಆಗದೇನೆ ಬಿಲ್ ಪಾಸ್ ಆಗ್ತದೆ. ದ್ವೇಷ ಭಾಷಣ ಅಂತ ಹೇಳಿದ್ರೆ ಏನು ಅಂತ ಹೇಳುವಂತಹದಕ್ಕೆ ಆ ಬಿಲ್ನಲ್ಲಿ ಏನೂ ಇಂಟರ್ಪ್ರಿಟೇಷನ್ ಇಲ್ಲ. ಈಗಾಗಲೇ ಗೊತ್ತಾಗಿದೆ ನಿಮಗೆ. ನಾವೆಲ್ಲ ಈ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡು ಸಂವಿಧಾನವನ್ನು ಸ್ವೀಕಾರ ಮಾಡಿ ಇದ್ದೇವೆ. ಸಂವಿಧಾನ ನಮ್ಮ ಶ್ರೇಷ್ಠ ಧರ್ಮ ಗ್ರಂಥ ಇದ್ದ ಹಾಗೇನೆ. ಅದಕ್ಕೆ ಎಲ್ಲರೂ ಕೂಡ ಗೌರವ ಕೊಡಬೇಕು. ಅದರ ಚೌಕಟ್ಟಿನೊಳಗೆ ನಾವು ವ್ಯವಹಾರ ಮಾಡಬೇಕು ಈ ದೇಶದಲ್ಲಿ. ಆದರೆ ಕಾಂಗ್ರೆಸ್ಸಿಗೆ ಸಂವಿಧಾನದ ಪುಸ್ತಕ ಅವ್ರ ಲೀಡರ್ ಹಿಡ್ಕೊಂಡು ತೋರಿಸೋದು, ಮಾಡೋದು ಪೂರ್ತಿ ಸಂವಿಧಾನ ವಿರೋಧಿ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ 19(1) ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಈ ಬಿಲ್ ಪಾಸ್ ಆದ್ರೆ ಅದು ಮೊಟಕಾಗ್ತದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಬೇಕು. ನಾವು ಇದು ಯಾಕೆ ಹೀಗೆ, ಏನಕ್ಕಾಗಿ ಹೀಗೆ ಅನ್ನುವಂಥ ಕೇಳುವ ಧ್ವನಿಯನ್ನ ನಮಗೆ ಸಂವಿಧಾನ ಕೊಟ್ಟಿದೆ. ಆದರೆ ಇವತ್ತು ಸಂವಿಧಾನ ಕೊಟ್ಟಂತ ಆ ಸ್ವಾತಂತ್ರ್ಯವನ್ನ ಮೊಟಕು ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ಸು ಮೊನ್ನೆ ಈ ಕಾಯ್ದೆಯ ಮೂಲಕ ಮಾಡಿದೆ. ಈಗಾಗಲೇ ಮಿತ್ರರು ಹೇಳಿದ್ರು, 75ನೇ ಇಸ್ವಿ ಇಂದಿರಾ ಗಾಂಧಿ ಅವರು 72ನೇ ಚುನಾವಣೆಯಲ್ಲಿ ಸೋತಿದ್ದು ತಪ್ಪು ವಿಧಾನದಿಂದ ಸೋತಿದ್ದಾರೆ ಅಂತೇಳಿ ಅವರ ಸಂಸತ್ ಸದಸ್ಯತ್ವವನ್ನು ತೆಗೆದಾಕ್ತು ಅಲಹಾಬಾದ್ ಕೋರ್ಟ್. ಇಂದಿರಾ ಗಾಂಧಿ ಅವರು ಇದರ ವಿರುದ್ಧ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿ ಸಂವಿಧಾನವನ್ನು ಮತ್ತಷ್ಟು ಮೊಟಕ ಮಾಡಿದ್ರು. ನಾವು ಬದುಕುವ ಹಕ್ಕನ್ನು ಕೂಡ ಅದರಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಈ ದೇಶದ ಪ್ರಜೆಗಳು ಬದುಕುವ ಹಕ್ಕನ್ನು ಕೂಡ ಎಮರ್ಜೆನ್ಸಿಯಲ್ಲಿ ತೆಗೆದುಹಾಕಲಾಯಿತು. ಇಂದಿರಾ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಇಂದಿರಾ ಅಂತ ಹೇಳಿ ಅವತ್ತು ಭಾರಿ ದೊಡ್ಡ ಘೋಷಣೆ ಕಾಂಗ್ರೆಸ್ ಮುಖಂಡರದ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಯಾರೂ ಟೀಕೆ ಮಾಡಬಾರ್ದು, ಯಾರೂ ಪ್ರಶ್ನೆ ಮಾಡಬಾರ್ದು. ಇವತ್ತು ಅಮೂಲಾಗ್ರವಾಗಿ ಮೂಢ ಕೇಸ್ ಇದೆ, ವಾಲ್ಮೀಕಿ ನಿಗಮದ ಕೇಸು. 85 ಕೋಟಿ ಆ ST ಜನಾಂಗಕ್ಕೆ ಇಟ್ಟಂತ ದುಡ್ಡನ್ನೇ ಗಂಟುಕಳ್ಳರು ಹೊಡೆದು ಬಿಟ್ಟಿದ್ದಾರೆ ಮಂತ್ರಿ ಆಗಿದೆ. ಇನ್ಮೇಲೆ ಇದನ್ನು ಪ್ರತಿಭಟನೆ ಮಾಡಿ ಭಾಷಣ ಮಾಡಿದ್ರೆ ಶಿಕ್ಷೆ ಆಗುತ್ತೆ, ನಿಮಗೆ ಶಿಕ್ಷೆ ಆಗುತ್ತೆ. ದ್ವೇಷ ಭಾಷಣ ಅಂದ್ರೆ ಇಂಟರ್ಪ್ರಿಟೇಷನ್ ಸರಿ ಇಲ್ಲ. ಒಂದು ಬ್ಲಾಂಕ್ ಚೆಕ್ ಅನ್ನ ನಮ್ಮ ಪೊಲೀಸರ ಕೈಯಲ್ಲಿ ಕೊಟ್ಟಂಗಾಗಿ ಎಷ್ಟು ಬೇಕಾದ್ರೂ ಬರ್ಕೋಬಹುದು. ಬ್ಲಾಂಕ್ ಚೆಕ್ ಸೈನ್ ಹಾಕಿ ಕೊಟ್ಬಿಟ್ರು. ಈ ಕಾಯ್ದೆಯನ್ನು ಮಾಡಿ ಅವ್ರ ಕೈ ಕೊಟ್ಟಿದ್ದಾರೆ. ಏನ್ ಬೇಕಾದ್ರು ನಾವು ಈ ರೀತಿ ನಿಂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀವಿ. ನೀವು ದ್ವೇಷ ಭಾಷಣವನ್ನು ಮಾಡಿದ್ದೀರಿ ಅಂತ ಹೇಳಿ ನನ್ನ ಮೇಲೆ FIR ಹಾಕ್ಬಿಡ್ಬೋದು. ಅಷ್ಟೊಂದು ಲಿಬರಲ್ ಆಗಿದೆ ಆ ಕಾಯ್ದೆ. ಕಾಯ್ದೆ ಮಾಡುವಾಗ ಹೇಳ್ತಾರೆ ಕಾಯ್ದೆ ಎಲ್ಲರಿಗೂ ಅರ್ಥ ಆಗೋವಾಗಿರ್ಬೇಕು. ಆ ಕಾಯ್ದೆ ನನಗೆ ಯಾಕೆ ಶಿಕ್ಷೆ ಕೊಡ್ತದೆ ಅಂತ ಹೇಳಿ ಈ ದೇಶದ ಸಾಮಾನ್ಯ ನಾಗರಿಕರಿಗೆ ಗೊತ್ತಾಗಬೇಕು. ಆ ರೀತಿ ಕಾಯ್ದೆ ಮಾಡಬೇಕು. ಸಾವಿರಾರು ಕಾಯ್ದೆಗಳನ್ನ, ಕಾನೂನುಗಳನ್ನ ಕೇಂದ್ರ ಸರ್ಕಾರ ಬ್ರಿಟಿಷ್ ಕಾಲದಲ್ಲಿ ಮಾಡಿರ್ತಕ್ಕಂಥ ಕಾಯ್ದೆಗಳು ಅದನ್ನ ಕಿತ್ತಾಕಿದ್ರು. ಸಾವಿರಾರು ಕಾಯ್ದೆಗಳು. ಈ ಮತ್ತೊಂದು ಕಾಯ್ದೆನೇ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿದೆ.
ಯಾರೇ ಹೈಕೋರ್ಟ್ನಲ್ಲಿ ಕ್ವಶನ್ ಮಾಡಿದ್ರು ಕೂಡ ಈ ಕಾಯ್ದೆ ಬಿದ್ದು ಹೋಗ್ತದೆ. ಆ ವಿಷಯ ಅಲ್ಲ. ನಾವು ಇತ್ತೀಚೆಗೆ ಹೇಳಿದ್ದೀವಿ ರಾಜ್ಯಪಾಲರಿಗೆ, ಖಂಡಿತವಾಗೂ ಪ್ರಜಾತಂತ್ರ ವಿರೋಧಿ, ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಈ ಕಾಯ್ದೆಗೆ ರಾಜ್ಯಪಾಲರಾಗಿ ನೀವು ಯಾವುದೇ ರೀತಿ ಸಿಗ್ನೇಚರ್ ಹಾಕಬಾರ್ದು ಅಂತ ಹೇಳಿ ವಿನಂತಿ ಮಾಡ್ಕೊಂಡಿದ್ದೀವಿ ರಾಜಭವನಕ್ಕೆ ಹೋಗಿ. ಯಾಕೆಂದ್ರೆ ಒಂದು ರಾಜ್ಯ ನಡೆಸೋದು ಪ್ರಜಾತಂತ್ರವನ್ನು ಒಪ್ಕೊಂಡ್ರ ಮೇಲೆ ಪ್ರಜಾತಂತ್ರದ ಸತ್ತುಗಳು ಅದರಲ್ಲಿ ಇರಬೇಕು. ನಿಮ್ಮ ಸರ್ಕಾರನ ಬದಲಾವಣೆ ಕೇಳಲೇಬಾರದು. ಮೂಡ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಇದ್ದಾರೆ. ಮುಖ್ಯಮಂತ್ರಿ ಹೆಂಡತಿಗೆ ಸೈಟು ಕಾನೂನು ಬಾಹಿರವಾಗಿ ಮಂಜೂರಾಗಿತ್ತು. ನಾವು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ ನಮ್ಮ ಪಾರ್ಟಿ ವತಿಯಿಂದ, ಇದು ತಪ್ಪು ಅಂತ. ಆಮೇಲೆ 14 ಸೈಟು ವಾಪಸ್ ಕೊಟ್ಟರು. ಅಂದ್ರೆ ನಾವು ಆಪಾದನೆ ಮಾಡಿದ್ದು ಸರಿ ಇತ್ತು. ಆದ್ರೆ ಇನ್ಮೇಲೆ ಆ ರೀತಿ ಯಾವುದು ವಾಪಸ್ ಕೊಡಲ್ಲ ಇವರು ಕಾಂಗ್ರೆಸ್ನವರು. ಅವ್ರ ಮೇಲೆ ಪ್ರತಿಭಟನೆ ಮಾಡಿ ಮಾತಾಡಿದ್ರೆ ಕೇಸ್ ಆಗ್ತದೆ. ನಾವು ಪ್ರತಿಭಟನೆ ಮಾಡೋಂಗಿಲ್ಲ. ಅಂದ್ರೆ ಈ ಕಾಂಗ್ರೆಸ್ ಯಾವಾಗಲೂ ಕೂಡ ಜನರ ಮಾತಾಡುವ ಹಕ್ಕನ್ನು ಕಸಿಯುವಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಕಸಿಯುವಂತ ಘೋರ ದುರಂತದ ಕೆಲಸವನ್ನ ಮೊನ್ನೆ ಈ ಕಾಯ್ದೆ ಮಾಡೋದ್ರ ಮೂಲಕ ಆಗಿದೆ. ಹಾಗಾಗಿ ಈ ಸರ್ಕಾರ ಬಂದಾಗ ಎಲ್ಲ ಇಂಥ ಕಾಯ್ದೆಗಳನ್ನು ತರ್ತಾರೆ. ಈ ರೀತಿ ನಮ್ಮ ಪ್ರಜೆಗಳ ಧ್ವನಿಯನ್ನ ಅಡಗಿಸುವಂತ ಕೆಲಸ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಬ್ಲಾಂಕ್ ಚೆಕ್ ಅಂದ್ರೆ, ನಾನು ಹಿಂಗೆ ಮಾತಾಡ್ತಾ ಇದ್ರೆ ನಮ್ಮ ಪೊಲೀಸ್ನವ್ರು FIR ಹಾಕ್ಬಿಡುವ ಸ್ಟೇಷನ್ನಲ್ಲಿ. ಪ್ರಶ್ನೆ ಇದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಇಲ್ಲ, ಸೋಮೋಟೋ ಕೇಸ್ ತಗೊಳ್ಲಿಕ್ಕೆ ಈಗಿತ್ತು, ಕೆಲವು ಕಾಯ್ದೆಗಳಲ್ಲಿ ಇತ್ತು ಅದು. ಆದರೆ ಮತ್ತೊಂದು ಕಾಯ್ದೆ ಮಾಡಿ ಇದನ್ನು ಬಿಗಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮೊನ್ನೆ ನಾವು ಹೌಸ್ನಲ್ಲಿ ಹೇಳಿದ್ವಿ, ಈ ಕಾಯ್ದೆ ಶಾಶ್ವತವಾಗಿ ನಿಮ್ಮ ಕೈಯಲ್ಲಿ ಇರ್ತದ? ನೆಕ್ಸ್ಟ್ ಚುನಾವಣೆಯಲ್ಲಿ ನಾವು ಬಂದ್ರೆ ಆ ಕಾಯ್ದೆ ನಮ್ಮ ಕೈ ಬರ್ತದೆ ಅಸ್ತ್ರ. ಇವ್ರನ್ನೂ ನೋಡ್ಕೊಂತೀವಿ ಯಾವ ರೀತಿ ನೀವು ಟೀಕೆ ಮಾಡ್ತೀರಿ ಹೆಂಗೆ ಅಂತ ಹೇಳಿ. ಕಾಯ್ದೆನೇ ಯಾವುದೇ ಸರ್ಕಾರ ಇದ್ರೂ ಕೂಡ ಅದಕ್ಕೆ ಕೈಗೆ ಅಸ್ತ್ರ ಆಗ್ತದೆ. ನೀವು ಶಾಶ್ವತ ಅಂತ ತಿಳ್ಕೊಂಡ್ಬೇಡಿ. ಕರ್ನಾಟಕದಲ್ಲಿ ಈಗಾಗಲೇ ನನ್ನ ಅಂದಾಜು ಇನ್ನು ಎಷ್ಟು ದಿವಸ ನಡೀತದೆ ಗೊತ್ತಿಲ್ಲ. ಇದು ಸರ್ಕಾರ ಬಿದ್ದೋಗಿ ಇನ್ನೊಂದು 6 ತಿಂಗಳ ವರ್ಷದೊಳಗೆ ಚುನಾವಣೆ ಡಿಕ್ಲೇರ್ ಆದ್ರೂ ನೀವೇನು ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ. ಆ ಪರಿಸ್ಥಿತಿ ಇದೆ. ಮೊನ್ನೆ ಇಡೀ ವಿಧಾನಸಭೆಯಲ್ಲಿ ಅವ್ರ ಮುಖ ಇವ್ರು ನೋಡ್ಕೊಳ್ಳೋ ಸ್ಥಿತಿಲಿ ಇಲ್ಲ, ಇವ್ರ ಹತ್ರ ಅವ್ರು ಮಾತಾಡೋ ಸ್ಥಿತಿಲಿ ಇಲ್ಲ. ಸಂಪೂರ್ಣವಾಗಿ ಇಬ್ಬಾಗ ಆಗಿದೆ ಕಾಂಗ್ರೆಸ್ ಈಗಾಗಲೇ. ಯಾಕಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ರು. ಹೈಕಮಾಂಡ್ ಅಂದ್ರೆ ಯಾರು? ಸ್ವತಃ ಖರ್ಗೆ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಕರ್ನಾಟಕದಲ್ಲಿ. ಅಂದ್ರೆ ಖರ್ಗೆ ಹೈಕಮಾಂಡ್ ಅಲ್ಲ, ಆಲ್ ಇಂಡಿಯಾ ಕಾಂಗ್ರೆಸ್ನ ಲೀಡರು ಹೈಕಮಾಂಡ್ ಅಲ್ಲ ಅಂತೆ. ಅವರೆಲ್ಲರೂ ಹೈಕಮಾಂಡ್ ನೋಡ್ಕೊಂತದೆ, ತೀರ್ಪು ಕೊಡ್ತದೆ ಅಂತ. ಅಂದ್ರೆ ಖರ್ಗೆಯ ಮೇಲೂ ಒಂದು ಹೈಕಮಾಂಡ್ ಇದೆ. ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಹೇಳ್ದಂಗೆ ಆಗುತ್ತೆ. ಅವ್ರು ಹೇಳಿದವ್ರು ಮುಖ್ಯಮಂತ್ರಿ, ಅವ್ರು ಹೇಳಿದವ್ರು ಇಳಿಬೇಕು. ಇದೆಲ್ಲ ಆಗ್ತದೆ ಅಂದ್ರೆ ಇನ್ನೂ ಕೂಡ ಅವರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿದೆ, ನಿಮಗೆ ಹೋದಲ್ಲೆಲ್ಲ ಸೋಲ್ತಾರೆ. ಅವ್ರ ಕಾಲ್ಗುಣ ಚೆನ್ನಾಗಿದೆ. ಹಂಗಾಗಿ ಬಿಜೆಪಿಗೆ ಅವಕಾಶ ಮಾಡಿಕೊಡ್ತಾರೆ. ಅಭಿನಂದನೆ ಹೇಳಬೇಕು. ಅವರ ಪಾದಧೂಳಿಯಿಂದ ನಮಗಾಗುವಂತ ಗೆಲುವು. ಹಾಗಾಗಿ ಇವತ್ತು ಈ ಕಾಯ್ದೆ ಏನಿದೆ ಇದು ತೊಲಗಬೇಕು. ಇದು ಭಾರಿ ಅಪಾಯಕಾರಿಯಾಗಿರ್ತಕ್ಕಂಥ ಕಾಯ್ದೆ. ಇಲ್ಲೆಲ್ಲ ನಮ್ಮ ಮೀಡಿಯಾದವರು ಇದ್ದಾರೆ, ಪತ್ರಿಕೆಯವರು, ಹಾಗೆ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ. ತುರ್ತು ಪರಿಸ್ಥಿತಿನಲ್ಲಿ ಅದರ ಮೇಲೆ ನಿಬಂಧನೆಗಳನ್ನು ಹೇಳಿದ್ರು. ಒಂದು ಪತ್ರಿಕೆ ಪ್ರಿಂಟ್ ಆಗುವ ಮೊದಲು ಪ್ರೋಟೋಕಾಲ್ ಒಬ್ಬ ಆಫೀಸರ್ ಇದ್ದ, ಅವನಿಗೆ ತೋರಿಸ್ಬೇಕು ನೀನು ಅಂತ, ಆಮೇಲೆ ಹಚ್ಚಿ ಹಾಕ್ಬೇಕು. ಮಾರನೇ ದಿವಸ ಏನು ಬರಬೇಕು ಅದರಲ್ಲಿ ಅಂತ ಹೇಳಿ ನಿರ್ಧಾರ ಮಾಡೋದು ಪತ್ರಕರ್ತ ಅಲ್ಲ, ಸರ್ಕಾರ ನಿರ್ಧಾರ ಮಾಡ್ತಿತ್ತು. ಈಗ ಈ ದ್ವೇಷ ಭಾಷಣದ ಹಿನ್ನೆಲೆಯಲ್ಲಿ ನಮ್ಮ ಮಾಧ್ಯಮದವರನ್ನು ಕೂಡ ಹಿಡಿದು ಜೈಲಿ ಹಾಕುವುದು ಬಹಳ ಕ್ಲಿಯರ್ ಇದೆ. ಅದರಲ್ಲಿ ಏನೂ ತೊಂದರೆ ಇಲ್ಲ. ಹಾಗಾಗಿ ಇಂಥ ಕಾಯ್ದೆಯ ಮೂಲಕ ಜನ ನಿಮ್ಮನ್ನು ಪ್ರಶ್ನೆ ಮಾಡುವಂತ ಹಕ್ಕನ್ನು ಕಸ್ತಿದ್ದೀರಿ.
ಅದನ್ನು ನೀವು ಏನು ಬೇಕಾದ್ರೂ ಮಾಡ್ಬೋದು. ಇವತ್ತು ಇಷ್ಟು ಭ್ರಷ್ಟಾಚಾರ ಅಂತ ಹೇಳಿದ್ರೆ ಜನಕ್ಕೆ ನಾವು ಹೇಳಿ 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 ಭ್ರಷ್ಟಾಚಾರ ಅಂದ್ರೆ ಏನು ಅಂತ ಹೇಳಿ ಲಘುವಾಗಿ ತಗೊಳ್ತಾರೆ. ನಮ್ಮ ಜನಾರ್ದನ ಆಚಾರ, ನಮ್ಮ ಮಂಜಪ್ಪ ಆಚಾರ ಎಲ್ಲ ಇದ್ದಂಗೆ ಒಂದು ಆಚಾರ ಅಂತ. ಭ್ರಷ್ಟಾಚಾರ ಅಂದ್ರೆ ಅದೊಂದು ಯಾರೋ ವ್ಯಕ್ತಿ ಅಂತ ತಿಳ್ಕೊಬಿಡ್ತಾರೆ. ಇದು ಅಪಾಯ. ಜನಕ್ಕೆ ಸಿಟ್ಟು ಬರೋದಿಲ್ಲ. ಜನಕ್ಕೆ ಸಿಟ್ಟು ಬರ್ಬೇಕಲ್ಲ ಅನ್ಯಾಯ ಮಾಡಿದ್ರೆ. ನಾನು ಮೊನ್ನೆ ದಿನ ಹೇಳಿದೆ, ನಾನು ತಂದು ಲೆಟರ್ ಕೊಟ್ಟರೆ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಕೊಡೋದಿಲ್ಲ ಅವರು ಮಂತ್ರಿ. ನನ್ನ ಕಾಗದನ ಯಾರೋ ಅವ್ರ ಏಜೆಂಟ್ ಹತ್ರ ಕೊಟ್ಟು ಕಳಿಸಿದ್ರೆ ಅವ್ರು ಮಂಜೂರು ಮಾಡಿಸಿ ಬರ್ತಾರೆ. ಆ ಮಂತ್ರಿ ಮುಖದ ಎದುರುಗಡೆ ನಾನು ಹೇಳಿದೆ, ನನಗಿಲ್ದೇ ಇರುವಂತ ಕಿಮ್ಮತ್ತು ನನ್ನ ಲೆಟರೇಟಿಗೆ ಬಂದ್ಬಿಡಿದೆ ನಿಮ್ಮ ಸರ್ಕಾರದಲ್ಲಿ ಅಂತ. ಇದನ್ನು ನಾವು ಪ್ರಶ್ನೆ ಮಾಡೋಂಗಿಲ್ಲ ಅಂತ. ದೇಶ ಭಾಷಣ ಅಂತ ಹೇಳಿ ನಮ್ಮನ್ನ ಜೈಲಿಗೆ ಹಾಕ್ಬೋದು. ಈ ರೀತಿ ಅಂಬೇಡ್ಕರ್ ಅವರಿಗೆ ಕೂಡ ಅವಮಾನ ಮಾಡಿದ್ರು. ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಕ್ಕೆ ಅವಮಾನ, ಅದಕ್ಕೆ ಕಳಂಕ ಹಚ್ಚುವಂತ ಕೆಲಸವನ್ನ ಸರ್ಕಾರ ಇವತ್ತು ಮಾಡ್ತಾ ಇದೆ. ಹೀಗಾಗಿ ನಾವು ಇಡೀ ರಾಜ್ಯದಲ್ಲಿ ಪ್ರತಿ ಕೇಂದ್ರದಲ್ಲಿ ಕೂಡ ಪ್ರತಿಭಟನೆ ಮಾಡ್ತೇವೆ. ಜನರ ನಡುವೆ ಹೋಗಿ ಇದನ್ನು ಹೇಳ್ತೇವೆ. ಈ ರೀತಿ ಅಪಾಯಕಾರಿ ಕಾನೂನನ್ನ ಅನಾವಶ್ಯಕ ನೋಡಿ ಮಾಡಕ್ ಬೇಕಾದಷ್ಟು ಕೆಲಸ ಇದೆ. ಮಾಡಕ್ ಬೇಕಾದಷ್ಟು ಕೆಲಸ. ಪೊಲೀಸರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆ ಧರ್ಮಸ್ಥಳದ ಬಗ್ಗೆ SIT ರಚನೆ ಮಾಡಿದಾಗ ಏನೋ ಒಂದು ಹೊರಗೆ ಬರ್ತದೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಏನೂ ಇಲ್ಲ, ಗುಡ್ಡ ಕಡಿದು ಇಲಿ ಕೂಡ ಸಿಕ್ಕಲ್ಲ, ಇವರು ಹಿಡಿಯಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಡಿಮಾರಲೈಸ್ ಮಾಡಿದ್ದಾರೆ. ಯಾರು ದೇಶದ ವಿರುದ್ಧ, ಕಾನೂನಿನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಕೇಸ್ ಹಾಕ್ಲಿಕ್ಕೆ ತಯಾರಿಲ್ಲ. DJ ಹಳ್ಳಿ, KJ ಹಳ್ಳಿ ಹತ್ತಿ ಉರಿತು. ನಾವು ಅನೇಕ ದಿನಗಳ ಕಾಲ ದೃಶ್ಯವನ್ನ ನಮ್ಮ ಮೀಡಿಯಾದಲ್ಲಿ ನೋಡಿದ್ವಿ. ಹುಬ್ಳಿನಲ್ಲಿ ಗಲಾಟೆ ಆಯ್ತು. ನಮ್ಮ ಪೊಲೀಸರು ಜೀವದ ಹಂಗನ್ನು ತೊರೆದು ಅದನ್ನು ನಿಯಂತ್ರಣಕ್ಕೆ ತಂದು ಅವ್ರ ಮೇಲೆ ಕೇಸ್ ಹಾಕಿದ್ರು. ಈ ಕೇಸನ್ನ ಅಮಾಯಕರ ಮೇಲೆ ಹಾಕಿದ್ದೀರಿ ಅಂತ ವಿಡ್ರಾ ಮಾಡ್ತಾರೆ. ಯಾಕಂದ್ರೆ ಒಂದು ಸಮುದಾಯದ ಓಟಿಗೋಸ್ಕರ ಅವ್ರು ಏನ್ ಮಾಡಿದ್ರು ನಡೀತದೆ. ಬೇರೆಯವರು ಅವ್ರನ್ನ ನಿರ್ಬಂಧ ಮಾಡಬಾರ್ದು. ನಿಮ್ಗೆ ಗೊತ್ತಿದೆ, ತೀರ್ಥಹಳ್ಳಿನಲ್ಲಿ ಗೋ ವಧೆ ನಿಷೇಧ ಮಸೂದೆ ರಾಜ್ಯದಲ್ಲಿದೆ. ತೀರ್ಥಹಳ್ಳಿನಲ್ಲಿ ನಮ್ಮ ಕೆಲವು ಹುಡುಗರುಗಳು ಗೋವನ್ನ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು ಹಿಡಿದ್ರೆ ನಮ್ಮ ಪೊಲೀಸರು ಅವ್ರನ್ನೇ ಜೈಲಿಗೆ ಕಳಿಸ್ಬಿಟ್ರು. ಪೊಲೀಸ್ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆ ಇದು. ಕಳ್ಳನ ಮೇಲೆ FIR ಹಾಕಲ್ಲ, ಹಿಡಿದುಕೊಟ್ಟವನ ಮೇಲೆ FIR ಹಾಕ್ತಾರೆ. ಇವತ್ತು ಪೊಲೀಸ್ ಇಲಾಖೆ ಕೂಡ ಡಿಮೋರಲೈಸ್ ಆಗಿದೆ. ಈ ಕಾಂಗ್ರೆಸ್ನವರು ಬಹಳ ಕೆಟ್ಟದಾಗಿ ಪೊಲೀಸ್ ಇಲಾಖೆಯನ್ನ ನಡ್ಕೊಂತಕ್ಕಂಥ, ಈಗಾಗಲೇ ಹೇಳಿದ್ರು, ದ್ವೇಷದಿಂದ, ಹಠದಿಂದ ಎಷ್ಟು ಜನ ಅವರು ರಾಜಕಾರಣಕ್ಕೆ ಆಗದಿದ್ದವ್ರ ಬಗ್ಗೆ ಈ ಕಾಂಗ್ರೆಸ್ ಲೀಡರ್ಸ್ ಫೋನ್ ಮಾಡಿ ಹೇಳ್ದಂಗೂ FIR ಹಾಕ್ತಾರೆ. ಇನ್ನು ಮುಂದೆ ಈ ಕಾಯ್ದೆ ಜಾರಿಯಾಗಿ ಬಂದ್ರೆ ಇನ್ನು ಮುಂದೆ ಬಹಳಷ್ಟು ಜನ ಮಾತಾಡುವಂಗಿಲ್ಲ. ರಸ್ತೆ ಮೇಲೆ ಎಷ್ಟು ಮಟ್ಟಿಗೆ ಸನ್ನೆ ಮಾಡಿದ್ರೆ ಅಂತ ಅದರಲ್ಲಿ ಕಾಯ್ದೆನಲ್ಲಿ ಇದೆ. ನೀವು ಸನ್ನೆಯ ಮೂಲಕ ಕೂಡ ದ್ವೇಷ ಮಾಡಿದ್ರೆ ಅಂದ್ರೆ ನಾನು ಎಲ್ಲ ಒಂದು ಕಡೆ ಕೈ ಬೇರೆ ತೋರಿಸ್ತಾ ಇರ್ತೀನಿ, ಅದನ್ನು ಫೋಟೋ ಹೊಡ್ಕೊಂಡ್ಬಿಡೋದು. ಇದು ನನ್ನ ಬಗ್ಗೆನೇ ದ್ವೇಷ ಭಾಷಣ ಮಾಡ್ತಾ ನೋಡಿ, ನನ್ನ ಕಡೆ ಕೈ ತೋರಿಸ್ತಾರೆ ಅಂತ ಒಂದು ಪಿಟಿಷನ್ ಕೊಟ್ಟರೆ ಸಾಕು, FIR ಆಗ್ಬಿಡುತ್ತೆ. ಇಷ್ಟೊಂದು ಅಪಾಯಕಾರಿಯಾಗಿರ್ತಕ್ಕಂಥ ಕಾಯ್ದೆ ಇದು. ದ್ವೇಷ ಭಾಷಣ, ದ್ವೇಷದ ಮಾತುಗಳು, ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಈಗಾಗಲೇ ಇಂಡಿಯನ್ ಪೀನಲ್ ಕೋಡ್ ಏನಿದೆ ಅದರಲ್ಲಿ ಇದೆ. ಈಗ ಚೇಂಜ್ ಆಗಿದೆ. ಏನದು BNSS ಕಾಯ್ದೆ, ಅದರಲ್ಲಿ ಬೇಕಾದಷ್ಟಿದೆ ಈ ಸೆಕ್ಷನ್ಗಳಿಗೆ. ಅದನ್ನು ಬಿಟ್ಟು ಒಂದು ಹೊಸ ಕಾಯ್ದೆ ಮಾಡಿ, ಆ ಕಾಯ್ದೆ ಬಿದ್ದೋಗ್ತದೆ ಕೋರ್ಟಲ್ಲಿ ಅಂತ ಗೊತ್ತಿದ್ರು ಕೂಡ ಇವರ ವೋಟ್ ಬ್ಯಾಂಕಿಗೆ ಒಂದು ಮೆಸೇಜ್ ಅನ್ನು ಕಳಿಸ್ಬೇಕು. ಹಿಂದೂಗಳ ಪರವಾಗಿ ಹೋರಾಟಕ್ಕೆ ಇಳಿಯಕ್ಕಾಗೋದಿಲ್ಲ. ಇನ್ಮೇಲೆ ಹಿಂದೂಗಳ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವ್ರ ಬಗ್ಗೆ ಉತ್ತರ ಕೊಡೋಕೆ ಹೋಗಂಗಿಲ್ಲ. ಕೇಸಿನ ಇವರೇ ಆಗ್ತಾರೆ. ಹೀಗಾಗಿ ಇವತ್ತು ಒಂದು ತೊಗಲಕ್ಕೆ ದರ್ಬಾರಿ ಈ ರಾಜ್ಯ ಸರ್ಕಾರದ ಕಡೆಯಿಂದ ನಡೀತಾ ಇದೆ. ಬಹಳ ಕೆಟ್ಟ ಒಂದು ಕಾಯ್ದೆಯನ್ನ, ಜನವಿರೋಧಿ ಆಗಿರ್ತಕ್ಕಂಥ ಕಾಯ್ದೆಯನ್ನ, ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ಏನು ಪಾಸ್ ಮಾಡ್ಕೊಂಡಿದ್ದಾರೆ ಮೊನ್ನೆ, ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ.
ಜನಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕು, ಇದನ್ನು ಮೊಟಕು ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ನಮ್ಮ ತಾಲೂಕಿನಲ್ಲಿ ಕೂಡ ತಾವೆಲ್ಲ ಬಂದು ಈ ಕೆಲಸ ಮಾಡ್ತಾ ಇದ್ದೀರಿ. ಕನ್ನೇರಿ ಸ್ವಾಮಿಗಳು, ಮಠದ ಸ್ವಾಮಿಗಳು ಅವರು ಭಾಷಣ ಮಾಡಿದ್ರು, ದ್ವೇಷದ ಭಾಷಣ ಅಂತ ಹೇಳಿ ಅವ್ರನ್ನ ಬಿಜಾಪುರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೊರಗಾಕ್ಬಿಟ್ರು. ಹುಬ್ಳಿಗೆ ಬರಬಾರ್ದು, ಬಿಜಾಪುರಕ್ಕೆ ಬರಬಾರ್ದು, ಹಿಂಗೆ ಅನೇಕ ಜಿಲ್ಲೆಯಲ್ಲಿ ಅವ್ರು ಹೋದಲ್ಲೆಲ್ಲ ಅಲ್ಲಿ ನಿರ್ಬಂಧ ಆಗ್ತಾ ಇದ್ದಾರೆ. ಇದು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ವಿಶೇಷ ಪ್ರಯತ್ನ. ಎಲ್ಲರೂ ಕೂಡ ನಾವು ನಾಗರಿಕರು, ಕೇವಲ ನಾವೊಂದು ಬಿಜೆಪಿ ಪಕ್ಷ ಅಂತ ಹೇಳಲ್ಲ, ಈ ದೇಶದ ಎಲ್ಲ ನಾಗರಿಕರು, ಎಲ್ಲ ಮೀಡಿಯಾಗಳು ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡಬೇಕು. ಗಂಟ್ಲನ್ನು ದೊಡ್ಡದು ಮಾಡಿ ಹೇಳಬೇಕು, ಅಯೋಗ್ಯರ ಇಂಥ ಕಾಯ್ದೆ ತಂದು ನಿಮ್ಮೆಲ್ಲ ಹುಳುಕನ್ನು ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನಾವು ಜನ ಒಪ್ಪೋದಿಲ್ಲ ಅಂತೇಳಿ ಹೇಳಿ ಇವತ್ತು ಹೇಳೋ ಕೆಲಸನ ನಾವು ಮಾಡೋಣ ಅಂತ ಹೇಳಿ ಹೇಳ್ತಾ, ಧಿಕ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ದ್ವೇಷ ಭಾಷಣ ಮಸೂದೆ ತಂದಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಭಾರತ್ ಮಾತಾ ಕಿ. ಕರ್ನಾಟಕ ಇವರಿಗೆ ಮಂಡಲ ಬಿಜೆಪಿ ತೀರ್ಥಹಳ್ಳಿ ವತಿಯಿಂದ ನೀಡುತ್ತಿರುವ ಮನವಿ ಪತ್ರ. ವಿಷಯ: ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತಂದಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ವಿರುದ್ಧ ಪ್ರತಿಭಟನೆ ನಡೆಸುವ ಕುರಿತು. ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತಂದಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನು ಜಾರಿಗೊಳಿಸದಂತೆ ಮನವಿ ಮಾಡುತ್ತಿದ್ದೇವೆ. ಇದು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ. ಸಂವಿಧಾನದ 19(1) ಪರಿಚ್ಛೇದ 2 ಪರಿಚ್ಛೇದದಡಿ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಅಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಎಂದು ಗಮನ ಸೆಳೆಯುತ್ತಿದ್ದೇವೆ. ಇದು ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ. ಇದರಡಿ ದ್ವೇಷ ಭಾಷಣಕ್ಕೆ ನೀಡಿರುವ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ. ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ, ಸಾಮಾಜಿಕ ಚರ್ಚೆ, ವ್ಯಂಗ್ಯ ಮಾಡುವುದು ಅಥವಾ ಸತ್ಯವನ್ನು ಹೇಳುವುದನ್ನು ಕೂಡ ದ್ವೇಷ ಎಂದು ಪರಿಗಣಿಸುವ ಅಪಾಯವಿದೆ. ಜನರು ಭಯದಿಂದ ಮಾತನಾಡದೇ ಇರುವುದು ಸರ್ಕಾರದ ಉದ್ದೇಶವೇ ಎಂಬ ಪ್ರಶ್ನೆ ಮೂಡುತ್ತದೆ ಎಂದು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಇದು ಪ್ರಜಾಪ್ರಭುತ್ವದ ಮೂಲ ತತ್ವಕ್ಕೆ ಹಾನಿ ಮಾತ್ರವಲ್ಲ, ಪ್ರಜಾಪ್ರಭುತ್ವದ ಕತ್ತುಹಿಸುಕುವ ಯತ್ನ. ಈ ಕಾನೂನು ಪೊಲೀಸರಿಗೆ ಮತ್ತು ದುರಂಕುಶಕ್ಕೆ ಅಧಿಕಾರ ನೀಡುತ್ತದೆ. ಕಾಯ್ದೆ ಹೇಳುವಂತೆ ಇಲ್ಲಿನ ಅಪರಾಧಿಗಳಿಗೆ ಜಾಮೀನು ಇಲ್ಲ. ಜನಸಾಮಾನ್ಯರನ್ನು ಅಪರಾಧಿಗಳನ್ನಾಗಿ ಮಾಡುವ ಈ ಕೀಳುಮಟ್ಟದ ಕಾಯ್ದೆ ನಮಗೆ ಬೇಕೇ ಎಂಬ ಪ್ರಶ್ನೆ ಮೂಡಿದೆ. ಇದರಡಿ ಪ್ರತಿಬಂಧಕ ಕ್ರಮಗಳನ್ನು ಸಹ ಉಲ್ಲೇಖಿಸಲಾಗಿದೆ. ಪೊಲೀಸರು ಅಥವಾ ಅಧಿಕಾರಿಗಳು ಸಂಭಾವ್ಯ ಅಪರಾಧ ಎಂದು ಭಾವಿಸಿ ಸ್ವಾತಂತ್ರ್ಯವನ್ನ ಬಳಸಿಕೊಂಡು ಎಲ್ಲರನ್ನ ಕಣ್ಣು ತೆರೆಸುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿಯಾಗಿ ಇಡೀ ದೇಶದಲ್ಲಿ ಸುಮಾರು 17-18 ರಾಜ್ಯಗಳಲ್ಲಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ಬಂತು. 3ನೇ ಅವಧಿಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ಆಡಳಿತವನ್ನು ಕಂಡು ದೇಶದಲ್ಲಿ ಪರಿವರ್ತನೆ ಕಾಣ್ತಾ ಹೋದಾಗ ಕಾಂಗ್ರೆಸ್ನವರಿಗೆ ಏನು ಮಾಡಬೇಕು ಅಂತ ಹೇಳಿ ತೋಚಲಾಗದೆ ನೀರಿನಿಂದ ಮೇಲೆ ಬಿದ್ದಂತ ಮೀನಿನ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಅಸಹಾಯಕ ಪರಿಸ್ಥಿತಿ, ಅಸಹನೆ. ಈ ಕಾರಣಕ್ಕೆ ಮತ್ತೊಮ್ಮೆ ಈ ದೇಶದ ಜನರನ್ನ ಕತ್ತಲೆಯಲ್ಲಿ ಇಡಬೇಕು, ಅವರಿಗೆ ಪ್ರಪಂಚದಲ್ಲಿ ನಡೆಯುವಂತ ಯಾವುದೇ ವಿದ್ಯಮಾನಗಳು ಗೊತ್ತಾಗಬಾರದು ಅಂತ ಹೇಳಿ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ್ದು ಒಂದು ಕಾಯ್ದೆಯನ್ನು ತರಲಿಕ್ಕೆ ಹೊರಡ್ತಾರೆ. ದ್ವೇಷ ಭಾಷಣ ವಿಧೇಯಕ. ಭಾಷಣವನ್ನ ದ್ವೇಷದಿಂದ ಮಾಡಬಾರದು ಅನ್ನುವ ವಿಚಾರವನ್ನು ಇಟ್ಕೊಂಡು ಮಾಡುವಂತ ಕಾಯ್ದೆ. ಆ ಕಾಯ್ದೆ ರಾಜ್ಯಪಾಲರು ಸಹಿ ಹಾಕಬಾರದು ಅನ್ನುವ ಕಾರಣಕ್ಕೆ ಇವತ್ತು ನಾವು ಇದನ್ನ ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಅತ್ಯಂತ ವಿಫಲ ಸರ್ಕಾರ.
ಈ ದೇಶ ಕಂಡಂತ ಅತ್ಯಂತ ಕೆಟ್ಟ ಸರ್ಕಾರವನ್ನ ಸಿದ್ದರಾಮಯ್ಯರ ನೇತೃತ್ವದಲ್ಲಿ 2.5 ವರ್ಷದ ಆಡಳಿತವನ್ನ ಈ ಜನತೆ ನೋಡಿದ್ದಾರೆ. ಜನರನ್ನ ಕಣ್ಣು ತೆರೆಸುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA, ಅದು ಜನತಾದಳ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಇಲ್ಲಿ ವಿರೋಧ ಪಕ್ಷ ಆಗಿ ಜನರನ್ನ ಕಣ್ಣು ತೆರೆಸುವ ಕೆಲಸವನ್ನ ಮತ್ತು ಇದು ಈ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಹಿಂದೂ ವಿರೋಧಿ ನೀತಿಯನ್ನ ಜನರನ್ನ ಕಣ್ಣು ತೆರೆಸೋದನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾ ಅವರಿಗೆ ಅನಿಸ್ತು ಈ ನಾಯಕರ ಬಾಯಿಯನ್ನ ಮುಚ್ಚಿಸಬೇಕು ಅಂತ. ಆಗ ಅವರು ಮಾಡ್ಲಿಕ್ಕೆ ಹೊರಟಿದ್ದು ಈ ವಿಧೇಯಕ. ಇದರ ಮೂಲಕ ಯಾರು ಭಾಷಣ ಮಾಡುವ ಹಾಗೆ ಇಲ್ಲ ಬಂಧುಗಳೇ. ಭಾಷಣ ಅಂತ ಹೇಳಿದ್ರೆ ಅದರಲ್ಲೂ ಸಂವಿಧಾನ ಅಂಬೇಡ್ಕರ್ ನಮಗೆ ಕೊಟ್ಟಿರುವ ಹಕ್ಕಲ್ಲಿ ವಿರೋಧ ಮಾಡುವಂತ, ಯಾವುದೇ ನೀತಿಯನ್ನು ವಿರೋಧಿಸುವ, ಯಾವುದೇ ತಪ್ಪುಗಳನ್ನು ಖಂಡಿಸುವ ಹಕ್ಕಂತ್ರವನ್ನ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸಂವಿಧಾನದಲ್ಲಿ ನಮಗೆ ಕೊಟ್ಟಿದೆ. ಅದನ್ನ ಕಟ್ಟಿ ಹಾಕುವ ಕೆಲಸವನ್ನ ಮಾಡಲಿಕ್ಕೆ ಈ ಕಾಯ್ದೆಯನ್ನ ಒಳಗೆ ಹೋಗಿ ನೋಡಿದ್ರೆ ಇನ್ನು ಜನ ದಾರಿಯಲ್ಲಿ ಹೋಗಲು ಮಾತಾಡ್ಲಿಕ್ಕೆ ಹೆದರಬೇಕಾದಂತ ಪರಿಸ್ಥಿತಿಯನ್ನ ಎದುರಿಸಬಹುದು. ಪೊಲೀಸ್ನವರಿಗೆ ಅಧಿಕಾರ ನಿಮಗೆ ಗೊತ್ತಿದೆ. ತೀರ್ಥಹಳ್ಳಿ ಅಂತ ಜಾಗದಲ್ಲೇ ಕೂಡ ಸಣ್ಣ ಪುಟ್ಟ ಗಲಾಟೆ ಆದ್ರೂ 307 ಅನ್ನ ಹಾಕಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಒಳಗೆ ಕಳಿಸುವ ಕೆಲಸವನ್ನ ನಿರಂತರವಾಗಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಈ ರೀತಿಯ ಕಾನೂನು ಏನಾದ್ರೂ ಪೊಲೀಸ್ನವರು ಕೈಯಲ್ಲಿ ಕೊಟ್ರೆ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಹೊರಗೆ ಓಡಾಡಂಗಿಲ್ಲ. ಇನ್ನು ನೀನ್ ಇದು ಮಾಡಿದೀಯಾ ಅಂತ ಒಳಗೆ ಹಾಕುವ ಪರಿಸ್ಥಿತಿ. 2ನೇ ಬಾರಿ ಕಾನೂನು ಉಲ್ಲಂಘನೆ ಆಯ್ತು ಅಂತ ಹೇಳಿ ಅದರಲ್ಲಿ ಅವರಿಗೆ ಅನ್ಸಿದ್ರೆ ಅವರಿಗೆ ಬೇಲೆ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಕಾನೂನನ್ನು ತರಲಿಕ್ಕೆ ಹೊರಟಿದ್ದಾರೆ ಬಂಧುಗಳೇ. ದೊಡ್ಡ ದುರಂತದ ವಿರುದ್ಧ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ದ್ವೇಷದ ಭಾಷಣವನ್ನು ಮಾಡಿದ್ರೆ ಅದರ ವಿರುದ್ಧ ಒಂದು ಕಾನೂನು ವಿಧೇಯಕವನ್ನ ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ತಂದಿರ್ತಕ್ಕಂಥ ಕಾಂಗ್ರೆಸ್ ಕೇವಲ ಹಿಂದೂ ವಿರೋಧಿ ಸರ್ಕಾರ. ಬೇರೆ ಯಾವ ಧರ್ಮದವರು ಯಾವ ಭಾಷಣ ಬೇಕಾದ್ರೆ ಮಾಡ್ಬೋದು, ಹಿಂದೂಗಳು ತಮ್ಮ ಬಾಯಿಗೆ ಬೀಗವನ್ನು ಹಾಕಬೇಕು ಅಂತ ಹೇಳಿ ಕಾಂಗ್ರೆಸ್ ಈ ವಿಧೇಯಕವನ್ನು ತಂದಿರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಇವತ್ತು ರೈತರು, ಕಾರ್ಮಿಕರು, ಹಾಗೆ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ಸ್ವತಂತ್ರ ಬಂದು 75 ವರ್ಷಗಳಾದ್ರೂ ಕೂಡ ಸುಮಾರು 37 ಲಕ್ಷ ಜನರಿಗೆ ಇವತ್ತು ಸೂರಿಲ್ಲ, ನೆರಳಿಲ್ಲ. ಇಂಥ ಜ್ವಲಂತ ಸಮಸ್ಯೆಗಳನ್ನ ಅಧಿವೇಶನದಲ್ಲಿ ಚರ್ಚೆ ಮಾಡೋದು ಬಿಟ್ಟು ಇವತ್ತು ಹಿಂದೂಗಳನ್ನು ಕಟ್ಟಾಕ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಅಂಬೇಡ್ಕರ್ ಅವರು ಈ ರಾಷ್ಟ್ರಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ಸಂವಿಧಾನದ ಮೂಲಕ ಎಲ್ರಿಗೂ ಹಕ್ಕನ್ನು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕಿನ ವಿರುದ್ಧ ಒಂದು ಮಸೂದೆಯನ್ನ ತರ್ತಾರೆ ಅಂದ್ರೆ ಕಾಂಗ್ರೆಸ್ಗೆ ಬರುವ 28ರ ಚುನಾವಣೆ ಈ ರಾಜ್ಯದಲ್ಲಿ ನಮಗೆ ಉಳಿಗಾಲಿಲ್ಲ ಅಂತ ಗೊತ್ತಾಗಿದೆ. ನಮ್ಮ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯನ್ನ ಕಟ್ಟಾಕಬೇಕು, ಹಿಂದೂಗಳನ್ನ ಕಟ್ಟಾಕಬೇಕು ಅಂತಕ್ಕಂಥ ಒಂದು ಉದ್ದೇಶ ಮಾತ್ರ ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ ಕೇವಲ ಹಿಂದೂ ವಿರೋಧಿ ನೀತಿಯನ್ನ ತರ್ತಾ ಇದೆ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ಇವತ್ತು ರಾಜ್ಯದಲ್ಲಿ ರಸ್ತೆಗಳು ಗುಂಡಿರಿದೆ. ಇವತ್ತು BPL ಕಾರ್ಡ್ಗಳಿಲ್ಲ. ಜನರಿಗೆ, ರೈತರಿಗೆ ಇವತ್ತು ಅನೇಕ ಸಮಸ್ಯೆಗಳಿಂದ ಬೀಳ್ತಾ ಇದ್ದಾರೆ. ಇವತ್ತು ಕಾರ್ಮಿಕರಿಗೆ ಅನೇಕ ಸಮಸ್ಯೆಗಳು. ಆದರೆ ಇಂಥ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಲ್ಲ ವಿಧಾನಸಭೆಯಲ್ಲಿ. ಈ ಬಾರಿ ವಿಧಾನಸಭೆಯ ಅಧಿವೇಶನದಲ್ಲಿ ಬಹಳಷ್ಟು ಮಹತ್ವದ ವಿಚಾರಗಳನ್ನು ನಮ್ಮ ಕ್ಷೇತ್ರದ ಶಾಸಕರಾಗಿ ಅನೇಕ ಜನ ಶಾಸಕರು ಧ್ವನಿಯನ್ನು ಎತ್ತಿದ್ರು. ವಿಶೇಷವಾಗಿ ಇವತ್ತು ನಮ್ಮ ಅಡಿಕೆ ಬೆಳೆಗಾರರ ಬಗ್ಗೆ, ಎಲೆ ಚುಕ್ಕಿ ರೋಗದ ಬಗ್ಗೆ, ಇವತ್ತು ಹಳ್ಳಿಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ ಹೋದ್ರೆ ಜನ ಬಹುಶಃ ಊರನ್ನೇ ಬಿಟ್ಟು ನಾವು ಖಾಲಿ ಮಾಡುವ ಪರಿಸ್ಥಿತಿ ಬಂದಿದೆ ಅನ್ನುವಂತ ಒಂದು ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದೇವೆ. ಇಂತಹ ಕಷ್ಟ ಕಾಲದಲ್ಲೂ ಕೂಡ ಇವತ್ತು ನಮ್ಮ ಪಾಲಿಗೆ ಒಂದು ಸರ್ಕಾರ ಅನ್ನುವಂಥದ್ದು ಸತ್ವಾಗಿದೆ ಬಂಧುಗಳೇ. ಇವತ್ತು ಒಬ್ಬ ಕೃಷಿ ಸಚಿವರಾಗಿ ಈ ಕ್ಷೇತ್ರಕ್ಕೆ ಬಂದು ಏನಾಗಿದೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಈ ರೀತಿ ದೊಡ್ಡ ಸುದ್ದಿ ಆದರೂ ಕೂಡ ಇವತ್ತಿನವರೆಗೂ ಕೂಡ ಬಂದಿಲ್ಲ. ಕಂದಾಯ ಸಚಿವರು ಕೂಡ ಈ ಭಾಗಕ್ಕೆ ಇವತ್ತವರೆಗೂ ಕೂಡ ಬಂದಿಲ್ಲ.
ಪರಿಸ್ಥಿತಿ ಏನಾಗಿದೆ ಇವತ್ತು ಜನರಿಗೆ ಅಂತ ಹೇಳಿ ಕೇಳುವಂತ ಒಂದು ಐಕ್ಯತೆ ಕೂಡ ಈ ಸರ್ಕಾರಕ್ಕೆ ಇಲ್ಲ. ಮೊನ್ನೆ ದಿವಸ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣವನ್ನ, ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಟ್ಟು ಮುಂದಿನ 2 ತಿಂಗಳು ಹಾಕಿದ್ದಾರೆ. ಏಪ್ರಿಲ್ ಮೇ ತಿಂಗಳು 2 ತಿಂಗಳ ಹಣವನ್ನ ಹಾಕಿದ್ರು. ಯಾರು ಕೂಡ ಒಂದು ಗಮನಿಸಕ್ಕೆ ಹೋಗಿರಲಿಲ್ಲ. ನಮ್ಮ ಶಾಸಕರಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ, ಯಾಕೆ ಇದು ಈಗ ಹಾಕಿಲ್ಲ ಅಂದ್ರೆ, ಇಲ್ಲ ಹಾಕಿದೀವಿ ನಾವು ಅಂತ ಹೇಳಿ ಒಬ್ಬ ವಡಾಪೆಯ ಹೆಣ್ಣು ಮಗಳ ಸಚಿವೆ ಅಂತ ಸಚಿವರು ಹೇಳ್ತಾರೆ, ಎಲ್ಲರಿಗೂ ಕೂಡ ಹಾಕಿ ಆಗಿದೆ, ನಾನೊಬ್ಬ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೋಸ್ಕರ ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಧಾನಸಭೆಯಿಂದ ಹೊರಗೆ ಹೋಗ್ತಾರೆ. ಅದರ ಮಾರನೇ ದಿವಸ ಅದರ ಸವಿಸ್ತಾರವಾಗಿರ್ತಕ್ಕಂಥ ಎಲ್ಲ ವರದಿಗಳನ್ನು ನೋಡಿದ ತನಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ತಿಂಗಳ ಹಣವನ್ನು ಒಂದೇ ₹1 ಈ ರಾಜ್ಯದ 1.25 ಕೋಟಿ ಮಹಿಳೆಯರಿಗೆ ಹಾಕಿಲ್ಲ, ಹಾಕಿದೀವಿ ಅಂತ ಹೇಳಿ ಅದನ್ನು ವರದಿಯಲ್ಲಿ ತೋರಿಸಿದ್ರು. ಹಾಗಾದ್ರೆ ಹಣ ಎಲ್ಲ ಹೋಯ್ತರು? ಈ ಹೆಣ್ಣು ಮಕ್ಕಳ ಮತವನ್ನು ಪಡ್ಕೊಂಡು ಗ್ಯಾರಂಟಿಗಳ ಆಧಾರದ ಮೇಲೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇದೇ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಮತವನ್ನು ಪಡ್ಕೊಂಡಿರ್ತಕ್ಕಂಥ ನೀವು ಒಬ್ಬರು ಹೆಣ್ಣು ಮಗಳಾಗಿ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಅನ್ನೋದು. ಹಾಗಾದ್ರೆ ಹೇಳಿದ್ರು ನಾವು ಓಪನ್ ಆಗಿ. ಆಮೇಲೆ ಹೇಳ್ತಾರೆ, ನಾನು ಹೆಣ್ಣು ಮಗಳು ನನಗೆ ಅನ್ಯಾಯ ಮಾಡ್ತಿದ್ದಾರೆ, ನನಗೆ ಬೇಕಂತ ಎಲ್ಲ ಕೇಳ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಆಗಿರುವಂತಹ ನ್ಯೂನತೆಗಳನ್ನ ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇರ್ತಕ್ಕಂಥದ್ದನ್ನ ಕೇಳಿದ್ರೆ ಇವರು ಮೈ ಮೇಲೆ ಹೇಳ್ಕೊಳ್ತಾ ಇದ್ದಾರೆ. ಈ ರೀತಿ ಬಂದಿದ್ದಾರೆ, ಅನೇಕ ಲೂಟಿ ಮಾಡೋರು. ವಾಲ್ಮೀಕಿ ಹಗರಣ ಇವತ್ತು ಕೂಡ ಅದು ಬಂದಿಲ್ಲ. ನೇರ ಹಗರಣ ಅದನ್ನು ಕೂಡ ಅವರ ತನಿಖೆ ಮಾಡಿ ಹಾಗೆ ಪಾಸ್ ಆಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ 2-3 ಜನ ಶಾಸಕರುಗಳು ಜೈಲಿಗೆ ಹೋಗಿ ಜೈಲಲ್ಲಿದ್ದಾರೆ. ಈಗಲೂ ಕೂಡ ಕಾಂಗ್ರೆಸ್ ಏನೇ ಮಾಡಿದ್ರು ಕೂಡ ನಾವು ಮಾಡಿದ್ದೆ ಸರಿಯೇ, ನಾವು ಮಾಡಿದ್ದೆ ಆಟ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಬಂಧುಗಳೇ. ನಮಗೆ ಗೊತ್ತಿದ್ದ ಹಾಗೆ 1985ರಿಂದ ಯಾವುದೇ ಸರ್ಕಾರ ಬಂದಿರತಕ್ಕಂತ ಒಂದು ಸರ್ಕಾರ ಬಂದಿಲ್ಲ. ನಿಮಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಕೇವಲ 2.5 ವರ್ಷದಲ್ಲಿ ಮೊನ್ನೆ ನಡೆದಿರುವಂತಹ ನಗರ ಪಾಲಿಕೆ ಪುರ ಪಂಚಾಯತಿಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ. ಬಿಜೆಪಿ ಸ್ಪಷ್ಟ ಬಹುಮತಕ್ಕೆ ಬರ್ತಾ ಇದೆ. ಅಂದ್ರೆ ರಾಜ್ಯದಲ್ಲಿ ಜನ ಏನು ಅಭಿಪ್ರಾಯವನ್ನು ವ್ಯಕ್ತಪಡ್ತಾ ಇದ್ದಾರೆ, ಜನರ ಭಾವನೆಗಳೇನಿದೆ ಅನ್ನುವಂಥದ್ದು ನಡೆದಿರುವಂತಹ 3-4-5 ಚುನಾವಣೆಗಳಲ್ಲಿ ಸ್ಪಷ್ಟ ಸಂದೇಶವನ್ನು ಈ ರಾಜ್ಯದ ಜನತೆಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಬಂಧುಗಳು. ಆದ್ರೂ ಕೂಡ ಮಾನ ಮರ್ಯಾದೆ ಇಲ್ಲ ನಿಮಗೆ. ನೀವು ಕಳೆದ ಬಾರಿ ಹೇಳಿ 40% ಸರ್ಕಾರ ಅಂತ ಹೇಳಿ ಸುಳ್ಳು ಹೇಳಿದ್ರಿ. ಆ ಸುಳ್ಳು, ಅದೇ ದ್ವೇಷ ಭಾಷಣ, ಅದೇ ಸುಳ್ಳು ನೀವು ಮಾಡಿರ್ತಕ್ಕಂಥದ್ದು. ಅದರ ಮೇಲೆ ನೀವು ಅಧಿಕಾರಕ್ಕೆ ಬಂದ್ರಿ. ಆಮೇಲೆ ಏನ್ ಹೇಳಿದ್ರಿ ನೀವು? ನಾವು ಸುಳ್ಳಪ್ಪಲ್ಲ ಏನೋ ಹೇಳಿ ಬಂದಿದ್ದೇವೆ, ಆದ್ರೆ ಇವೆಲ್ಲವೂ ಕೂಡ ನಾವು ಹೇಳಿದ್ದೇ ಸುಳ್ಳು ಅನ್ನುವಂಥದ್ದು ನೀವೇ ಸ್ವತಃ ನಿಮ್ಮ ಸ್ವಾಮಿ ಅವರೇ ಹೇಳಿದ್ದಾರೆ, ಈ ಒಬ್ಬನಾಗಿ ಹೇಳಿದ್ದಾರೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಈ ಸರ್ಕಾರಕ್ಕೆ ಮಾನ ಇಲ್ಲ, ಮರ್ಯಾದೆ ಇಲ್ಲ, ರೈತರ ಕಷ್ಟಗಳನ್ನೇ ಕೇಳೋರಿಲ್ಲ. ಮೊನ್ನೆ ಕಳೆದ ಒಂದು 15 ದಿವಸ ಆಯ್ತಷ್ಟೇ ನಮ್ಮ ರೈತ ಮೋರ್ಚಾದ ಕಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಜ್ಞಾನೇಂದ್ರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಕೂಡ ಮಾಡುವುದು ಬಂದಿದ್ದಾರೆ. ಏನೇ ಮಾಡಿದ್ರು ಕೂಡ ಇಲ್ಲಿ ಕೋಣೆಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಯಾವುದೇ ರೀತಿಯ ಇಲ್ಲಿ ಚುರುಕಾಗುವಂತ ಈ ಸರ್ಕಾರ ಕಾಣ್ತಾ ಇಲ್ಲ. ದಿನಕ್ಕೊಮ್ಮೆ ಡೆಲ್ಲಿಗೆ ಒಬ್ಬರು ಹೋಗ್ತಾರೆ, ಡೆಲ್ಲಿಯಿಂದ ಒಬ್ಬರು ಬರ್ತಾರೆ, ಮತ್ತೊಬ್ಬರು ಡೆಲ್ಲಿಗೆ ಹೋಗ್ತಾರೆ. ದಿನ ಬೆಳಗ್ಗೆ ಬಿಟ್ಟರೆ ಇವತ್ತು ಕುರ್ಚಿ ಕಿತ್ತಾಟ. ಇವತ್ತು ನೀ ಕೊಡೆ ನಾ ಬಿಡೆ. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಾನು ಬಿಡೋದಿಲ್ಲ ಅಂತ ಹೇಳಿ. ಇವರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಬಿಡೋದಿಲ್ಲ ಅಂತ ಹೇಳಿ. ಒಟ್ಟಾರೆ ರಾಜ್ಯದ ಜನರನ್ನ ದಿಕ್ಕಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಅಧಿಕಾರದ ಒಂದು ಕುರ್ಚಿ ಗುದ್ದಾಟದಲ್ಲಿ ಜನ ಇವತ್ತು ಹೊರೆಯಾಗ್ತಾ ಇದ್ದಾರೆ. ಜನರಿಗೆ ಯಾವುದೇ ಒಂದು ಕಷ್ಟಕ್ಕೂ ಕೂಡ ಆಗದೇ ಇರುವಂತಹ ಸರ್ಕಾರ ಖಂಡಿತ ಕೂಡ ಈ ಸರ್ಕಾರವನ್ನ ಹೆಚ್ಚು ದಿನಗಳ ಕಾಲ ಜನ ಇದನ್ನ ಮನೆ ಕಳಿಸ್ತಾರೆ, ಯಾವುದೇ ಅನುಮಾನ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಖಂಡಿತವಾಗಿ ಕೂಡ ಈ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಇವತ್ತು ಮಾತನಾಡಬೇಕಾಗಿದೆ ಬಂಧುಗಳು. ನಾವು ಎಲ್ಲಿವರೆಗೂ ಸುಮ್ಮನೆ ಇರ್ತೀವಿ ಅಲ್ಲಿವರೆಗೂ ಅವರು ಮಾಡಿದ್ದೇ ಆಟ ಆಗ್ತದೆ. ಯಾಕೆಂತ ಕೇಳಿದ್ರೆ ಏನೇ ಮಾಡಿದ್ರು ಕೂಡ ಈ ಕಾಂಗ್ರೆಸ್ಗಳು ಇಲ್ಲಿ ಬಂದು ಇಲ್ಲಿ ಹೇಳ್ತಾರೆ, ಕಿಮ್ಮನ ರತ್ನಾಕರ್ ಅವರು ಯಾಕೆ ಮಾತನಾಡ್ತಿಲ್ಲ, ಈ ದೇಶ ಭಾಷೆ ಹೇಳ್ತಿರ್ತಾರೆ ಯಾಕೆ ಅಂತ ಅವರು ಬಾಯಿ ಬೆಲೆ ಹೊಡಿತಾ ಇಲ್ಲ. ಇವತ್ತು ರಾಜ್ಯದ ಜನರಿಗೆ ಇವತ್ತು ಅಡಿಕೆ ಚುಕ್ಕೆ ನಿಮ್ದೇ ಸರ್ಕಾರ ಇದೆ, ಇಲ್ಲಿ ಬಂದು ಯಾಕೆ ನೀವು ಬಂದ್ ಮಾಡಿಲ್ಲ, ಇಲ್ಲಿ ಬಂದು ನೋಡಿ ನಮ್ಮ ರೈತರಿಗೆ ಪರಿಸ್ಥಿತಿ ಇದೆ, ವಿಜ್ಞಾನಿಗಳನ್ನು ಕಳಿಸ್ಕೊಡುತ್ತೆ ನೀವು ಹೇಳಬೇಕಾಗಿತ್ತು, ಅದನ್ನು ಕೂಡ ಹೇಳ್ತಾ ಇಲ್ಲ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.